ನಾವು ಈ ವಕಫ್ ಬಗ್ಗೆ ಕರ್ನಾಟಕದಲ್ಲಿ ಏನು ಸುಮಾರು 1.5 ಲಕ್ಷ ಎಕರೆಗಿಂತ ಹೆಚ್ಚು ನಮ್ಮ ರೈತರ ಭೂಮಿ ಮತ್ತು ಮಠ ಮಂದಿರಗಳ ದೇವಸ್ಥಾನಗಳ ಒಂದೇನು ಅನಾಹುತ ಆಗಿದೆ ಅದರ ಬಗ್ಗೆ ವರದಿ ಕೊಡ್ಲಿಕ್ಕೆ ನಾವೆಲ್ಲ ಹೋಗಿದ್ವಿ ನಮ್ಮ ತಂಡದಿಂದ. ಭಾಳ ನಮ್ಮ ಜಂಟಿ ಸದನ ಸಮಿತಿಯ ಅಧ್ಯಕ್ಷರಾದಂಥ ಜಗದಂಬಿಕಾ ಪಾಲ್ ಅವರು 2 ಗಂಟೆ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರು. ಮತ್ತು ಈ ಜಂಟಿ ಸಮಿತಿಯಲ್ಲಿರುವ ಎಲ್ಲ ಅಧಿಕಾರಿಗಳು ಸಹ ಸುಮಾರು ಅವ್ರ ಜೊತೆಗೂ 1.5 ಗಂಟೆ ನಮ್ಮ ಏನು ಟೀಮ್ ಹೋಗಿತ್ತು ಎಲ್ಲ ಚರ್ಚೆ ಮಾಡಿ ಇವತ್ತು ನಮ್ಮ ಜಾಯಿಂಟ್ ಕಮಿಟಿ ಚೇರ್ಮನ್ರು ಮತ್ತು ಅಧಿಕಾರಿಗಳು ನಮ್ಮನ್ನು ಅಭಿನಂದನೆ ಸಲ್ಲಿಸಿದ್ರು. ಭಾಳ ಒಳ್ಳೆಯ ಮಾಹಿತಿಗಳನ್ನು ಬಹುಶಃ ಭಾರತ ಸರ್ಕಾರದಲ್ಲಿ ಈ ವಕ್ಫ್ ಇಟ್ಟು ಕರಾಳ ಶಾಸನ ಇದೆ. ಇದು ದೇಶಕ್ಕೇ ಒಂದು ಮಾದರಿಯಾದಂಥ ದೇಶಕ್ಕೇ ಒಂದು ಮಾರಕವಾದಂಥ ಒಂದು ಕಾನೂನನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದರಿಂದ ಫಲ ಇವತ್ತು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೇ ಒಂದು ದೊಡ್ಡ ಇನ್ನೂ 3 ಪಾಕಿಸ್ತಾನ ಆಗಟ್ಟು ಇವತ್ತು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಂಪೂರ್ಣ ಕಾನೂನನ್ನು ರದ್ದು ಮಾಡಬೇಕು ಅನ್ನೋದೇ ನಮ್ಮ ಬೇಡಿಕೆ ಇದೆ. ಈ ಒಂದು ಅಧಿವೇಶನದಲ್ಲಿ ಈ ಚರ್ಚೆ ಆಗುವುದಿಲ್ಲ. ಇನ್ನು ಬಜೆಟ್ ಅಧಿವೇಶನದಲ್ಲಿ ಅದನ್ನು ತಗೋತೀನಿ ಅಂತ ಹೇಳಿದ್ದಾರೆ. ನಾವು ಇನ್ನೂ 2ನೇ ಹಂತ 3ನೇ ಹಂತ ಇಡೀ ಸಮಗ್ರ ಕರ್ನಾಟಕ ಸುತ್ತಿ ಚಾಮರಾಜನಗರವರೆಗೆ ನಮ್ಮ ಟೀಮು ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, GM ಸಿದ್ದೇಶ್ ಅವರು, ಹರೀಶ್ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಅದೇ ರೀತಿ ನಮ್ಮ ತಂಡ ಕುಮಾರ್ ಬಂಗಾರಪ್ಪನವರು, ಅನೇಕ ಶಾಸಕ ಚಂದ್ರಪ್ಪನವರು, ದಿನದಿಂದ ದಿನಕ್ಕೆ ನಮ್ಮ ತಂಡ ಭಾಳ ಶಕ್ತಿಯುತ ಆಗ್ತಾಯಿದೆ. ನಾವೆಲ್ಲರೂ ಕೂಡಿ ಒಟ್ಟಾರೆ ದೇಶದ ಮಾರಕವಾದಂಥ ವಕಫ್ ಕಾನೂನನ್ನು ರದ್ದುಪಡಿಸಲಿಕ್ಕೆ ಹೋರಾಟ ಮಾಡ್ತಾಯಿದ್ವಿ. 2ನೇ ಹಂತದ ಹೋರಾಟ ಮಾಡ್ತೀರಿ? ಮತ್ತು 2ನೇ ಹಂತದ ಹೋರಾಟ ಈ 2ನೇ ಹಂತದ ಹೋರಾಟ ಮಾಡ್ತೀವಿ. ಯಾವಾಗ ಏನು ಅಂತ ಈಗ ಬರೋ ಶನಿವಾರ ಆಯ್ತವಾರ ನಾವು ಹೊಸಪೇಟೆ ಬಳ್ಳಾರಿಯಲ್ಲಿ ಪ್ರಾರಂಭ ಮಾಡ್ತೀವಿ. ಹಂತವಾಗಿ ಮಧ್ಯ ಕರ್ನಾಟಕದಲ್ಲಿ ನಾವು ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಆ 3 ಜಿಲ್ಲೆ ಆಗಿದ್ಮೇಲೆ ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ, ಬೆಂಗಳೂರು ನಗರ, ಬೆಂಗಳೂರು ಕೋಲಾರ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ಕೋಲಾರ ಈ ರೀತಿ ಒಂದು ನಾವು ನಮ್ಮ ತಂಡ ಹೋಗ್ತದೆ. ಪ್ರತಿಯೊಂದು ಕಡೆ ಮಾಹಿತಿ ತೊಗೋತೀವಿ. ಎಷ್ಟು ಕರಾಳವಾದಂಥ ಒಂದು ಕಾನೂನು ಇದೆ ಅನ್ನೋಂಥದ್ದನ್ನು ನಾವು ಅದರ ಜೊತೆಗೆ ಈ ನೆಕ್ಸ್ಟ್ ಡೇ ನಾವು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮುಂದೆ ಹೋಗ್ತೀವಿ. ಆವಾಗ ಯಾವ್ಯಾವ ಮಠಗಳ ಮಂದಿರಗಳು ಏನು ವಕಫ್ ಆಗಿವೆ, ಯಾವ್ಯಾವ ರೈತರ ಜಮೀನುಗಳು ವಕಫ್ ಆಗಿವೆ, ಅವೆಲ್ಲ ಮಾಹಿತಿಯನ್ನು ಕೊಡುವಂಥದ್ದು ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಮಠಾಧೀಶರನ್ನ ಪ್ಲಸ್ ರೈತರನ್ನ ಕರ್ಕೊಂಡು ಎಷ್ಟೋ ದಲಿತರ ಜಮೀನುಗಳು ಸಹಿತ ಇವತ್ತು ವಕಫ್ ಆಗಿದೆ. ನಿಮಗೆಲ್ಲ ನೋಡಿರಬೇಕು, ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಜಮೀನಿನ ಮೇಲೆ ಬಂದು ಗುಂಡಾಗಿರಿ ಮಾಡುವಂಥದ್ದು ಆಗಿದೆ. ಅದಕ್ಕೆ ನಾವು ಪ್ರಧಾನಮಂತ್ರಿಗಳನ್ನು ಪೂರ್ಣ ನಮ್ಮ ಏನು ಹಂತ ಮುಗಿದ ಮೇಲೆ ಪ್ರಧಾನಮಂತ್ರಿಗಳನ್ನ ಸಹ ಭೇಟಿ ಆಗ್ಬೇಕಂತ ಮಾಡಿದ್ದೀವಿ. ಮುಂದೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಕರ್ನಾಟಕದ ಸಮಾವೇಶವನ್ನು ಮಾಡೋರು ಅಂತೇಳಿ ನಿರ್ಣಯ ಮಾಡಿದ್ದೀವಿ. ಅದನ್ನು ಮಾಡ್ತೀವಿ. ನಾಳೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಅದರಲ್ಲಿ ಏನಂದ್ರೆ ಬಂಡಾಯ ಇದಿರ್ಬೋದು, ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋ ಒಂದು ಸರ್ ಯಡಿಯೂರಪ್ಪ ಹೇಳಿದ್ದಾರೆ. ನಾಳೆಯ ಯತ್ನಾಳ್ ಅವರ ಇದರ ಅಸಮಾಧಾನಕ್ಕೆ ಉತ್ತರ ಸಿಗ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ. ಎಲ್ಲ ಉತ್ತರಗಳಿಗೆ ಸದಾ ಸನ್ನದ್ಧರಾಗಿ ನಿಲ್ತೀವಿ ನಾವು. ಅಂಜೆಲ್ಲ, ಅಳಕೆಲ್ಲ, ಮುಖ ಸಪ್ಪು ಮಾಡಿಲ್ಲ. ದಿಲ್ಲಿಯಿಂದ ಹಸನ್ಮುಖರಾಗಿ ಬರ್ತಾ ಇದ್ದೀವಿ. ಅದ್ರ ನೀವು ತಿಳ್ಕೋಬೇಕು. ನೀವು ಯಾರ್ಯಾರು ಸುಮ್ಮನೆ ಹೊಡ್ಕೊತ್ಕೊಂಡಿರ್ಬೇಡ್ರಿ. ಭಾಳ ಮುಖ ಬಾಡಿತ್ತು, ಭಾಳಷ್ಟು ತರಾಟೆಗೆ ತೊಗೊಂಡ್ರೆ ಅಂತ ಹೇಳಿ ಬಲ್ಲ ಮೂಲಗಳಂತ ಹೇಳಬೇಡ್ರಿ. ಯಾರೂ ತರಾಟೆಗೆ ತೊಗೊಂಡಿಲ್ಲ. ನಮಗೆ ಎಲ್ಲರೂ ಸಹಭಾಗಿಗಿರಿ ಕೊಟ್ಟಾರ ಮತ್ತು ಅವ್ರು ಕೊಟ್ಟಂಥ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟು ಸಂಧಾನ ಯಶಸ್ವಿ ಆಗುತ್ತೆ ನಾಳೆ ಕೋರ್ ಕಮಿಟಿಯಲ್ಲಿ. ಯಾರು ಸಂಧಾನ ಯಾರು ನೋಡಿದ್ರಿ? ನಿಮ್ಮ ಜೊತೆ ಸರ್. ಯಾಕಂದ್ರೆ ಯಾರು ಮಾಡೋರು
ಬಿಜೆಪಿ ಕೋರ್ ಕಮಿಟಿ ಅವ್ರ್ಯಾಕೆ ಸಂಧಾನ ಮಾಡ್ತಾರೆ ರೀ? ಅವ್ರು ಭಾಳ ಹೈ ಪವರ್ ಕಮಿಟಿ ಇದು, ಕರ್ನಾಟಕದ ಹೈ ಪವರ್ ಕಮಿಟಿ ನಾಳೆ ಕೂಡ್ಲಾಕತ್ತಾರೆ, ಕೂಡಲಿ. ಸರ್ ಬಿ ಎಲ್ ಸಂತೋಷ್ ಏನಾದ್ರು ಭೇಟಿಯಾಗಿದ್ದಾರೆ? ನಾವು ಯಾರನ್ನೂ ಭೇಟಿಯಾಗಿಲ್ಲ. ನಾವು ಒಬ್ಬನೇ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು, ಅವ್ರಿಗೆ ನಾ ಭೇಟಿಯಾಗಿದ್ದು ಬಿಟ್ಟರೆ ರಾಜನಾಥ್ ಸಿಂಗ್ರನ್ನ ನಾವು ಭೇಟಿಯಾಗಿದ್ದೀವಿ, ರಕ್ಷಣಾ ಸಚಿವರನ್ನ. ಮತ್ತು ಹೆಚ್ಚಾಗಿ ನಾವು ಈ ವಕಫದ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರೋದು ನಮ್ಮ ರೈತರ ಜಮೀನು, ಮಠ ಮಂದಿರಗಳು, ವಕಫ್ ಕಾನೂನು ಬಗ್ಗೆ, ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ. ಮತ್ತು ಇವತ್ತು ರಾಜನಾಥ್ ಸಿಂಗ್ರು ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಎಲ್ಲ ನಮಗೆಲ್ಲ ಭಾಳಷ್ಟು ಪ್ರೀತಿ ಗೌರವವನ್ನು ಕಾಣುವಂಥವ್ರು, ಅವ್ರನ್ನ ಮಾತ್ರ ನಾವು ಭೇಟಿಯಾಗಿದ್ದೀವಿ. ಸರ್ ಕೇಳಿದಾರಂತ ಒಂದು ತಾವು ಸ್ವಲ್ಪ ದಿನ ಸೈಲೆಂಟ್ ಆಗಿರ್ಲಿ ಅಂತ. ಸ್ವಲ್ಪ ದಿವಸ ಯಾಕ್ರಿ ಖಾಯಂ ಸೈಲೆಂಟ್ ಆಗಿರುತ್ತೆ ಹೇಳ್ಯಾರ. ಹೌದಾ ಸರ್? ಮತ್ತೆ ಹೆಂಗೆ ಸರ್ ಮುಂದೆ? ಹೆಂಗೆ ನಮ್ಮದು ಜನಪರ ಹೋರಾಟ ಮಾಡ್ತೀವಿ, ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ. ಅಂದ್ರೆ ನಿಮ್ಮ ನಾಯಕರ ವಿರುದ್ಧ ಧ್ವನಿ ಎತ್ತಲ್ಲ? ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀವಿ, ರಾಜ್ಯಾಧ್ಯಕ್ಷರು ಎಲ್ಲರ ಬಗ್ಗೆ ಬರೀತೀವಿ. ಸರ್, ಒಟ್ಟು ವಿಜೇಂದ್ರ ಅವರು ಗೆಲ್ಸೋ ತನಕ ನಿಮ್ಮ ಹೋರಾಟ ಇರ್ತದೆ ಸರ್? ರಾಜ್ಯಾಧ್ಯಕ್ಷರ ಬಗ್ಗೆ ಮತ್ತು ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ, ನಮ್ಮ ಟಾರ್ಗೆಟು ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡಬೇಕು ಅನ್ನೋ ಟಾರ್ಗೆಟ್. ನಮ್ಮದೇನು ಟಾರ್ಗೆಟು ಮುಂದೆ ಸರ್ಕಾರ ಆದಾಗ ಒಬ್ಬ ಪ್ರಾಮಾಣಿಕ ಒಳ್ಳೆಯ ಮುಖ್ಯಮಂತ್ರಿನ ಕೊಡಬೇಕು ಅನ್ನೋದು ನಮ್ಮ ಟಾರ್ಗೆಟ್. ಭ್ರಷ್ಟರಾಗಬಾರ್ದು ಅನ್ನೋದೇ ನಮ್ಮ ಟಾರ್ಗೆಟ್. ವಂಶವಾದದಿಂದ ದೂರ ಆಗಬೇಕು ಟಾರ್ಗೆಟ್. ಅದು ಹೇಳ್ತಾರಲ್ರಿ, ಮನೆಗೆ ಹೇಳ್ತಾರಲ್ಲ, ದಂಧೆ ಮಾಡಬೇಡ ಪೊಲೀಸರು ಬರ್ತಾರ. ಮನೆಗೆ ಹೇಳೋದಿಲ್ಲ, ಸಣ್ಣರು ಹೊರಗೆ ಹೋಗಬೇಡ ಪೊಲೀಸರು ಅದಾರ ಹಂಗೆ. ಸರ್, ಸರ್ ನೀವು ಔಷವಾದ ಮಾತಾಡತ್ತೀರಿ, ನಿಮ್ಮ ಸುತ್ತಮುತ್ತಲು ಇದ್ದವರೆಲ್ಲ ಔಷವಾದಿಗಳನ್ನ ಅದಾರ. ನಾವು ಅವ್ರು ಸೀಮಿತ ಅದಾರೆ, ಅವರು ಎಲ್ಲನೂ ನನಗೆ ಬೇಕನ್ನೋರು ಇಲ್ಲ. ಈಗ ನನ್ನ ಮಗ ಬಂದಿದ್ದ ನನ್ನ ಜೋಡ, ನಮ್ಮದು ಕೋರ್ಟ್ ಕೇಸ್ ಇತ್ತು, ಬಂದಿದ್ದ. ಮತ್ತು ಏನು ಅವೇನ Ashwavega English News. Coming soon. Your channel, your voice, your trust.